Dear friends, welcome back to Janaki Tutorials. So today we will discuss about communication related some questions. See, this is a 2023 question paper in a December shifts. ಲಾಸ್ಟ್ ಕ್ಲಾಸಲ್ಲಿ ನಾನು ಯು ಜಿ ಸಿ ಎನ್ ಇ ಟಿ ಪೇಪರ್ 1 ಹಾಗೂ ಪೇಪರ್ 1ನಲ್ಲಿರೋ ಫಸ್ಟ್ ಚಾಪ್ಟರ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಅಂದರೆ ಟೀಚಿಂಗ್ ಆಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ರಿಲೇಟೆಡು ಒಂದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಅಂದರೆ 2023 ಡಿಸೆಂಬರ್ ಶಿಫ್ಟ್ ಕ್ವಶನ್ಸ್ನ ಆಲ್ರೆಡಿ ಸಾಲ್ವ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಒಂದು ಸತಿ ವಾಚ್ ಮಾಡಿ. ಅದೇ ಥರ ಈ ಕ್ಲಾಸಲ್ಲಿ ನಾವು ಕಮ್ಯುನಿಕೇಷನ್ ರಿಲೇಟೆಡ್ಡು, ದಿಸ್ ಈಸ್ ಮೇ ಬಿ ಥರ್ಡ್ ಕ್ಲಾಸು. ಓಕೆ, ಈ ಕ್ಲಾಸಲ್ಲಿ ನಾವು ಕಮ್ಯುನಿಕೇಷನ್ ರಿಲೇಟೆಡ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. From the viewpoint, communicators, language, and other symbolic systems are inactive tools, economic targets, social targets, cultural functions. See, this is related to communicators' language and the symbolic system. See, ಒಂದ್ಸತಿ ಆನ್ಸರ್ ನೋಡಿ ಎಕ್ಸ್ಪ್ಲೈನ್ ಮಾಡಿಬಿಡೋಣ. ದಿಸ್ ಈಸ್ ಸೋಷಿಯಲ್ ಟಾರ್ಗೆಟ್. ಆನ್ಸರ್ ಈಸ್ ಆಪ್ಷನ್ ನಂಬರ್ 3. ಇಲ್ಲಿರೋದೇನೆಂದರೆ ಫ್ರಾಮ್ ದ ವ್ಯೂ ಪಾಯಿಂಟ್ ಕಮ್ಯುನಿಕೇಟರ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಸಿಂಬಾಲಿಕ್ ಸಿಸ್ಟಮ್ಸು ಅವೆಲ್ಲ ಏನಂದರೆ ಸೋಷಿಯಲ್ ಟಾರ್ಗೆಟ್ಸ್ ಇರ್ತವೆ. ಸೊ ಯಾರಿಗೆ ನಾವು ಟಾರ್ಗೆಟ್ ಮಾಡಿ ಹೇಳ್ತಿರ್ತೀವಿ? ಸೊಸೈಟಿಗೆ. ಹೌದಾ? ಸೊಸೈಟಿಗೆ ಟಾರ್ಗೆಟ್ ಮಾಡಿ ಹೇಳ್ತಾ ಇರ್ತೀವಿ ಹೊರತು ಕಲ್ಚರಲ್ ಅಲ್ಲ, ಎಕಾನಮಿ ಅಲ್ಲ, ಇನ್ಆ್ಯಕ್ಟಿವ್ ಅಲ್ಲ. ಸಿ ಏನಂದರೆ ದಿಸ್ ಈಸ್ ಅ ಲ್ಯಾಂಗ್ವೇಜ್ ಆರ್ ಅದರ್ ಸಿಂಬಾಲಿಕ್ ಸಿಸ್ಟಮ್ ಆರ್ ಪ್ರೈಮರಿಲಿ ಯೂಸ್ಡ್ ಫಾರ್ ಕಮ್ಯುನಿಕೇಷನ್ ಅಮಂಗ್ ದ ಇಂಡಿವಿಜುವಲ್ ಗ್ರೂಪ್ಸ್ ವಿತಿನ್ ಅ ಸೊಸೈಟಿ. ಸೊ ವಿತಿನ್ ಅ ಸೊಸೈಟಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗ್ತೈತಿ. ಯಾರ್ ಪಾರ್ಟ್ ಆಫ್ ವ್ಯೂ ಆ್ಯಸ್ ಪರ್ ಕಮ್ಯುನಿಕೇಟರ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಗೆಟಿವ್ ಕಮ್ಯುನಿಕೇಟರ್ಸ್ ಯೂಶುವಲಿ ಎಕ್ಸ್ಪ್ರೆಸ್. ನೆಗೆಟಿವ್ ಇದೆ ರೀ, ನೆನಪಲ್ಲಿ ಪಾಸಿಟಿವ್ ಅಲ್ಲ, ನೆಗೆಟಿವ್. ಓಕೆ, ದೇ ಆರ್ ಯೂಶುವಲಿ ಎಕ್ಸ್ಪ್ರೆಸ್ ದ ವರ್ಬಲ್ ಸಾಫ್ಟ್ನೆಸ್, ಆಪ್ಟಿಮೈಸಮ್, ಪ್ರಿಸಿಸಮ್, ನೆಕ್ಸ್ಟ್ ಕ್ವಶನ್. ನೆಗೆಟಿವ್ ಕಮ್ಯುನಿಕೇಷನ್ ಯೂಶುವಲಿ ಎಕ್ಸ್ಪ್ರೆಸ್ ವರ್ಬಲ್ ಸಾಫ್ಟ್ನೆಸ್, ಆಪ್ಟಿಮಿಸಮ್, ಪೆಸಿಮಿಸಮ್, ರೀಸೆಂಟ್ಮೆಂಟ್, ಡಿಸ್ಟ್ರಸ್ಟ್. ಇಲ್ಲಿರೋದು ನೆಗೆಟಿವ್ ಫಾರ್ಮೇಷನ್. ಸೊ ಇಲ್ಲಿ ನೆಗೆಟಿವ್ ಅಂತ ಕೊಟ್ಟಾಗ ಇಲ್ಲಿ ಯಾವುದು ನೆಗೆಟಿವ್ ಫಾರ್ಮಲ್ಲಿ ಬರ್ತವೆ? ಕಮ್ಯುನಿಕೇಷನ್ ಅನ್ನೋದಕ್ಕಿಂತ ನಮಗೆ ಫಸ್ಟ್ ನಾರ್ಮಲ್ ಆಗಿ ಈ ಫಾಲೋವಿಂಗ್ ಆಪ್ಷನ್ಸ್ ಒಳಗಡೆ ಯಾವುದು ನೆಗೆಟಿವ್ ಇದ್ದಾವೆ ಅಂತ ಒಬ್ಸರ್ವ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡ್ರಿ, ಒಂದು ನಮಗೆ ನೋಡತ್ಲೆ ಗೊತ್ತಾಗೋದು ಆಪ್ಷನ್ ನಂಬರ್ ಇ, ರೈಟ್? ಡಿಸ್ಟ್ರಸ್ಟ್ ಈಸ್ ದ ನೆಗೆಟಿವ್ ಫಾರ್ಮ್ಯಾಟ್. ಸರಿ, ಆಪ್ಷನ್ ನಂಬರ್ ಡಿ ಅಂತ ಆಪ್ಷನ್ಸಲ್ಲಿ ಎಲ್ಲೆಲ್ಲಿದೆ ನೋಡ್ರಿ, ಸೆಕೆಂಡಲ್ಲಿ ಆ್ಯಂಡ್ ಥರ್ಡಲ್ಲಿ ಆಪ್ಷನ್ ನಂಬರ್ ಡಿ, ಇ ಅಲ್ವಾ ಅದು? ಹಾಂ, ಇ ಎಲ್ಲಿದೆ? ಥರ್ಡು ಮತ್ತು ಫೋರ್ತಲ್ಲಿ ಇ ಇದೆ ಆಪ್ಷನ್. ಹಾಗಂದರೆ ಥರ್ಡು ಮತ್ತು ಫೋರ್ತನ್ನು ಒಬ್ಸರ್ವ್ ಮಾಡ್ತಾ ಬನ್ನಿ. ಇದರೊಳಗಡೆ ಮತ್ತೆ ಯಾವುದು ರೈಟ್ ಆಗ್ಬೋದು? ಪೆಸಿಮಿಸಮ್ ಈಸ್ ಅನ್ ನೆಗೆಟಿವ್ ಫಾರ್ಮ್ಯಾಟ್ ಆಫ್ ಎಮೋಷನಲ್ ಸೀಲಿಂಗ್. ಪೆಸಿಮಿಸಮ್, ಹೌದಾ? ಸಿ ಅನ್ನೋ ಆಪ್ಷನ್ ಎಲ್ಲಿದೆ? ಹಾಂ, ಸಿ ಅನ್ನೋ ಆಪ್ಷನ್ ನಂಬರ್ 3ನಲ್ಲಿದೆ. ಹಂಗಂದ್ರೆ ಏನಾಗುತ್ತೆ? ಆಪ್ಷನ್ ನಂಬರ್ 3 ಇಸ್ ದ ರೈಟ್. ಅಂದರೆ ಪೆಸಿಮಿಸಮ್, ರೀಸೆಂಟ್ಮೆಂಟ್, ಡಿಸ್ಟ್ರಸ್ಟ್ ಆರ್ ದ ನೆಗೆಟಿವ್ ಫಾರ್ಮ್ಯಾಟ್. ಬಟ್ ಈ ವರ್ಬಲ್ ಸಾಫ್ಟ್ನೆಸ್ ಅನ್ನೋದು ಪಾಸಿಟಿವ್ ಫಾರ್ಮ್ಯಾಟ್ ಆಗುತ್ತೆ. ಆಪ್ಟಿಮಿಸಮ್ ಈಸ್ ಆಲ್ಸೋ ಎಕ್ಸಾಕ್ಟ್ಲಿ ಪಾಸಿಟಿವಿಸಮ್ ಆಗುತ್ತೆ. ಸೊ ಹಂಗಂದರೆ ಎ ಆ್ಯಂಡ್ ಬಿ ಆರ್ ದ ಪಾಸಿಟಿವ್, ಬಿಲೋ ಆರ್ ರಿಮೈನಿಂಗ್ 3 ಆರ್ ದ ನೆಗೆಟಿವ್ ಫಾರ್ಮ್ಯಾಟ್ ಆಫ್ ಅ ಕಮ್ಯುನಿಕೇಷನ್ಸ್. ಓಕೆ, ಆಪ್ಷನ್ ನಂಬರ್ ಸಿ ಇಸ್ ದ ಆನ್ಸರ್. ಪೆಸಿಮಿಸಮ್ ಈಸ್ ನೋನ್ ಆಸ್ ಅನ್ ನೆಗೆಟಿವ್ ಔಟ್ಲುಕ್ ಆ್ಯಂಡ್ resentment is a negative emotional, distrust is a lack of trusting. Verbal softness and optimism refers to the positive language of the communications. Next, English shift alliro questions na nodta hogona. Vladimir Zverkin was associated with the invention of, ಈ ಆಥರ್ಸ್ ನೇಮ್ನ ಡಿಕ್ಟೇಟ್ ಮಾಡೋಕ್ಕೆ ನಮಗೆ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಆಗುತ್ತೆ, ಹೌದಾ? ಸೊ ಹಿ ವಾಸ್ ಅಸೋಸಿಯೇಟೆಡ್ ವಿತ್ ದ ಇನೋವೇಷನ್ ಆಫ್, ಸೊ ಕಲರ್ ಪ್ರಿಂಟಿಂಗ್, ರೇಡಿಯೋ, ಟೆಲಿವಿಷನ್, ಇಂಟರ್ನೆಟ್ ಅಂತಂದು ಹೇಳಿದೆ. ಯಾವುದಾಗಿರ್ಬೋದು ಆನ್ಸರು? ದಟ್ ಈಸ್ ಆಪ್ಷನ್ ನಂಬರ್ 3, ಟೆಲಿವಿಷನ್, ಟಿ ವಿ. ಓಕೆನಾ? ಟಿ ವಿ ಇನ್ವೆನ್ಷನ್ ಬೈ ವಿಝಡ್. ಓಕೆ, ಕಲರ್ ಪ್ರಿಂಟಿಂಗ್ನ ಜಾನ್ ಗಟೆನ್ಬರ್ಗ್, ಕಲರ್ ಪ್ರಿಂಟಿಂಗ್. ದೆನ್ ರೇಡಿಯೋನ ಗುಲ್ಗಿಮಿಯೋ ಮಾರ್ಕೋನ್. ದೆನ್ ಇಂಟರ್ನೆಟ್ನ
ವಿಂಟನ್ ಸರ್ಫ್ ಆ್ಯಂಡ್ ಬಾಂಬ್ ಖಾನ್. ಹೌದಾ? ಸೊ ಹಂಗಂದ್ರೆ ಟೆಲಿವಿಷನ್ನ ಕಂಡುಹಿಡಿದವ್ರು ಯಾರು? ವ್ಲಾಡಿಮಿರ್ ವರಿಕ್ಸ್ಕಿನ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಎಫೆಕ್ಟ್ mediated persuasion? Mediated persuasion: extended media reach, round the clock communication, media differences, audience fragmentation, message characteristics. So which is known as a mediated persuasion? ಓಕೆ, ಈ ಥರ ಕ್ವಶನ್ಸ್ನ ನಾವು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಮೊದಲು ನಮಗೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಬೇಕು. ಹೌದಾ? ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಅಂದರೆ ನಮಗೆ ಗೊತ್ತಾಗುತ್ತೆ ಅದ್ರ ಮೇಲಿಂದ ಏನು ಎಫೆಕ್ಟ್ ಆಗುತ್ತೆ ಅಂಥೇಳಿ. ಯಾವುದಕ್ಕೆ ಎಫೆಕ್ಟ್ ಆಗೋದು? ಮೀಡಿಯೇಟೆಡ್ ಪರ್ಸುವೇಷನ್. ಈ ಮೀಡಿಯೇಟೆಡ್ ಪರ್ಸುವೇಷನ್ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತವೆ ಅಂತ ಕ್ವಶನ್ ಇದೆ. ಬಿಫೋರ್ ಆಫ್ ದ್ಯಾಟ್ ನಮಗೆ ಮೀಡಿಯೇಟೆಡ್ ಪರ್ಸುವೇಷನ್ ಅಂದರೆ ನಮಗೆ ಗೊತ್ತಿರಬೇಕಲ್ಲ. ಸೊ ಇಟ್ ಮೀನ್ಸ್ ಇಟ್ ಈಸ್ ಅ ಮೀಡಿಯನ್ ಬಿಟ್ವೀನ್ ಟೂ ಕನ್ವರ್ಸೇಷನ್ಸ್ ಆರ್ ಒನ್ ಕನ್ವರ್ಸೇಷನ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ನಂಗೆ. ಸೊ ಇಟ್ ಈಸ್ ಅ ಗ್ಯಾಪ್ ಬಿಟ್ವೀನ್, ಇಟ್ ಈಸ್ ಅ ಒನ್ ಟೈಪ್ ಆಫ್ ಗ್ಯಾಪ್ ಬಿಟ್ವೀನ್ ಕಮ್ಯುನಿಕೇಟರ್ ಆ್ಯಂಡ್ ಕಮ್ಯುನಿಕೇಟಿ. ಸೊ ಅಂದರೆ ಫಾರ್ ಎಕ್ಸಾಂಪಲು ಇವಾಗ ಟಿ ವಿ ಆಗಿರ್ಬೋದು, ರೇಡಿಯೋಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಇವೆಲ್ಲ ಟೆಕ್ನಾಲಜೀಸು. ಇವನ್ನೆಲ್ಲ ನಾವು ಯೂಸ್ ಮಾಡೋದು ಫಾರ್ ದ ಕಮ್ಯುನಿಕೇಷನ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಅಂಡರ್ಸ್ಟ್ಯಾಂಡಿಂಗ್ ಈಸ್ ಇನ್ ಕೇಸ್ ನಥಿಂಗ್ ಬಟ್ ಅ ಕಮ್ಯುನಿಕೇಷನ್, ಒನ್ ಟೈಪ್ ಆಫ್ ಕಮ್ಯುನಿಕೇಷನ್, ರೈಟ್? ಸೊ ಇಲ್ಲಿ ಏನಿರುತ್ತೆ ಅಂದರೆ ಯಾರು ಕಮ್ಯುನಿಕೇಟ್ ಮಾಡ್ತಿರ್ತಾರಲ್ಲ ಅವರು, ಯಾರು ಅದನ್ನು ಹಿಯರ್ ಮಾಡ್ತಿರ್ತಾರೆ, ಕೇಳಿಸ್ಕೊತಿರ್ತಾರೆ, ರಿಯಾಕ್ಷನ್ ಮಾಡ್ತಿರ್ತಾರೆ ಅವರು, ಇವರಿಬ್ಬರಿಗೂ ಏನೂ ರಿಲೇಷನ್ ಇರಲ್ಲ. ಈ ರಿಲೇಷನ್ಶಿಪ್ನ ಎಲ್ಲ ಅಕ್ವೈರ್ ಮಾಡ್ಕೊಳೋದು ಈ ಮೀಡಿಯೇಟರ್ ಲೈಕ್ ಅ ಟೆಲಿವಿಷನ್, ಮೊಬೈಲ್ ಫೋನ್, ರೇಡಿಯೋಸ್ ಎಕ್ಸೆಟ್ರಾ. ಈ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು, ಈ ಟೆಕ್ನಾಲಜೀಸೇ ಮೀಡಿಯೇಷನ್, ಓಕೆನಾ, ಮೀಡಿಯೇಟೆಡ್. ಸೊ ಈ ಮೀಡಿಯಮ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಷನ್ ಏನು ಅರೈವ್ ಆಗುತ್ತಲ್ಲ, ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಮೀಡಿಯೇಟೆಡ್ ಪರ್ಸುಯೇಷನ್ಸ್. ಸೊ ಈ ಮೀಡಿಯೇಟೆಡ್ ಪರ್ಸುಯೇಷನ್ಸ್ಗೆ ಯಾವ ಫ್ಯಾಕ್ಟರ್ಸ್ ಎಲ್ಲ ಎಫೆಕ್ಟ್ ಆಗ್ತವೆ ಅಂತ ಕ್ವಶನ್ ಇರೋದು. ಸೊ ಇದು ಎಕ್ಸ್ಟೆಂಡೆಡ್ ಮೀಡಿಯಾ ರೀಚ್, ದೆನ್ ರೌಂಡ್ ದ ಕ್ಲಾಕ್ ಕಮ್ಯುನಿಕೇಷನ್ ಅಂತ ಹೇಳಿದೆ. ಸೊ ಇವೆರಡು ಆಗಲ್ಲ ರೀ, ಎಫೆಕ್ಟ್ ಆಗಲ್ಲ. ಯಾವುದಂದರೆ ಇದು ಮೀಡಿಯಾ ಡಿಫ್ರೆನ್ಸಸ್ ಏನಾದರೂ ಇದ್ದರೆ ಇದು ಎಫೆಕ್ಟ್ ಆಗುತ್ತೆ ಮೀಡಿಯಮ್ಗೆ. ದೆನ್ ಆಡಿಯನ್ಸ್ ಫ್ರ್ಯಾಗ್ಮೆಂಟೇಷನ್ ಏನಾದರೂ ಇದ್ದರೆ, ಮೆಸೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದರೂ ಚೇಂಜಸ್ಸು ಇದ್ದರೆ ಅವೆಲ್ಲ ಏನಾಗುತ್ತೆ, ಮೀಡಿಯೇಟೆಡ್ ಪರ್ಸುಯೇಷನ್ಸ್ಗೆ ಎಫೆಕ್ಟ್ ಆಗುತ್ತೆ. ಓಕೆ, ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Given below are two statements. Propagandic communication at the national level is supposed to recognize the fact that truth needs to be separated from falsehood. The mediated propaganda process blurs truth and falsehood in order to be persuasive. Yeah, this is related to mainly propaganda communication. See, this propaganda means it is a one type of communication. It is awareness to the audience. ಸೊ ಹಿಂಗಿರುತ್ತೆ ನೋಡ್ರಿ, ಬೈ ದಿಸ್ ಪ್ರಾಡಕ್ಟ್ ಓಟ್ ದಿಸ್ ಪರ್ಸನ್ ಅಂತಂದು ಹೇಳಿ. ಸೊ ಆ ಥರ ಅವೇರ್ನೆಸ್ನ ಕೊಡೋದು ಈ ಪ್ರೊಪಗೊಂಡ ಅಂತ ಹೇಳ್ಬೋದು. ಇಲ್ಲಿ ಡೈರೆಕ್ಟ್ ಆನ್ಸರ್ ನೋಡ್ಬಿಡೋಣ. ಆಪ್ಷನ್ ನಂಬರ್ 1 ಇಸ್ ದ ರೈಟ್, ಬೋತ್ ಆರ್ ಟ್ರೂ. ದಿಸ್ ಪ್ರೊಪಗೊಂಡಿಕ್ ಕಮ್ಯುನಿಕೇಷನ್ ಈಸ್ ಅನ್ ಅ ನ್ಯಾಷನಲ್ ಲೆವೆಲ್ ಸಪೋಸ್ಡ್ ಟು ರೆಕಗ್ನೈಸ್ ದ ಫ್ಯಾಕ್ಟ್ ದಟ್ ಟ್ರುತ್ need not be separated from the falsehood. ಅದು ಫ್ಯಾಕ್ಟ್ ದಟ್ ಟ್ರುತ್, ಅದು ಟ್ರುತ್ತೇ ಇರುತ್ತೆ, ಬಟ್ ನೀಡ್ ನಾಟ್ ಬಿ ಸಪ್ರೇಟೆಡ್ ಫ್ರಮ್ ದ ಫಾಲ್ಸ್ಹುಡ್ ಅಂತ ಅದನ್ನು ಏನೋ ರೆಕಗ್ನೈಸ್ ಮಾಡಬೇಕು. ದಟ್ ಈಸ್ ಪ್ರೊಪಗೊಂಡಾ ಕಮ್ಯುನಿಕೇಷನ್. ದೆನ್ ದ ಮೀಡಿಯೇಟೆಡ್ ಪ್ರೊಪಗೊಂಡಾ ಪ್ರೊಸೆಸ್ ಬ್ಲರ್ಸ್ ಟ್ರುತ್ ಆ್ಯಂಡ್ ಫಾಲ್ಸ್ಹುಡ್ ಇನ್ ಆರ್ಡರ್ ಟು ಬಿ ಪರ್ಸುಯೇಸಿವ್. ಮೀಡಿಯೇಟೆಡ್ ಇತ್ತು ಅಂತಂದರೆ ದಟ್ ಈಸ್ ಬ್ಲರ್ ಇನ್ ದ ಕೇಸ್ ಆಫ್ ಕಮ್ಯುನಿಕೇಷನ್. ಓಕೆ, ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸೊ ನೆಕ್ಸ್ಟ್ ಕ್ವಶನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.